ಯೂಶಲಿ ಎಕ್ಸ್ರೇ ಕಾರ್ಯಕ್ರಮದಲ್ಲಿ 3 ವಿಭಿನ್ನ ಸ್ಟೋರಿಗಳ ಇನ್ ಡಿಟೇಲ್ ವರದಿಯನ್ನು ನಿಮ್ಮ ಮುಂದೆ ಇಡ್ತಾ ಇದ್ವಿ. ಆದರೆ ಇವತ್ತು ಇಡೀ ರಾಜ್ಯದಲ್ಲಿ, ಅದರಲ್ಲೂ ರಾಜಕೀಯ ವಲಯದಲ್ಲಿ ಅತಿ ಚರ್ಚಿತ ವಿಚಾರ ಅಂದರೆ ನಿನ್ನೆ ಬಿಜೆಪಿಯ ಹೈಕಮಾಂಡ್ ಯತ್ನಾಳ್ ಅವರ ವಿಚಾರದಲ್ಲಿ ಕೈಗೊಂಡ ನಿರ್ಧಾರ. ಶಿಸ್ತಿನ ಪಕ್ಷ ಬಿಜೆಪಿ, ಹಾಗಾಗಿ ಇಲ್ಲಿ ಶಿಸ್ತಿಗೆ ಪ್ರಥಮ ಆದ್ಯತೆ ಅಂಥೇಳಿ ತೋರ್ಪಡಿಸುವ ಸಲುವಾಗಿ ಅನ್ನೋ ರೀತಿಯಲ್ಲಿ ಯತ್ನಾಳ್ ಅವರ ವಿರುದ್ಧ, ಅದರಲ್ಲೂ ಬಿಜೆಪಿಯ ರಾಜ್ಯ ಘಟಕದ ಅಧ್ಯಕ್ಷ ವಿಜಯೇಂದ್ರ ಹಾಗೆ ರಾಜ್ಯದ ಬಿಜೆಪಿ ಮುಖಂಡರ ಪೈಕಿ ಅಗ್ರಗಣ್ಯರು ಅಂತ ನಿಲ್ತಾ ಇರುವ ಯಡಿಯೂರಪ್ಪನವರ ವಿರುದ್ಧ ಪದೇ ಪದೇ ಮಾತನಾಡ್ತಾ ಇದ್ದ ಯತ್ನಾಳ್ ಅವರ ಬಾಯಿಗೆ ಬೀಗ ಹಾಕೋ ಪ್ರಯತ್ನವಾಗಿ 6 ವರ್ಷಗಳ ಕಾಲ ಯತ್ನಾಳ್ ಅವರಿಗೆ ಬಿಜೆಪಿ ಪಕ್ಷದಿಂದ ಉಚ್ಚಾಟನೆ ಮಾಡಿ ಕೈಗೊಂಡ ಕ್ರಮ. ಇದೇ ವಿಚಾರ ರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಚರ್ಚೆಗೆ ಒಳಪಟ್ಟಿದೆ. ಹೀಗಾಗಿ ಯತ್ನಾಳ್ ಅವರ ಉಚ್ಚಾಟನೆ ಮುಂದೇನು, ಯತ್ನಾಳ್ ಅವರೇನು ಮಾಡ್ತಾರೆ, ಬಿಜೆಪಿ ಪಕ್ಷಕ್ಕೆ ಇದರಿಂದ ನಷ್ಟ ಎಷ್ಟು, ಬಿಜೆಪಿ ಪಕ್ಷಕ್ಕೆ ಇತ್ತೀಚೆಗೆ ರಾಜ್ಯ ಘಟಕದ ಬಿಜೆಪಿ ಪಕ್ಷಕ್ಕೆ ಹಿಂದೂ ಫೈರ್ ಬ್ರ್ಯಾಂಡ್ ಅಂತ ಗುರುತಿಸ್ಕೊಂಡ ಒಬ್ಬೊಬ್ಬೇ ನಾಯಕರನ್ನ ಪಕ್ಷದಲ್ಲಿ ಸೈಲೆಂಟ್ ಮಾಡ್ತಿದೆ ಅನ್ನೋ ಆಪಾದನೆ ಬೇರೆ ಇದೆ. ಈ ಆಪಾದನೆ ನಿಜಕ್ಕೂ ಆನ್ ಗ್ರೌಂಡ್ ಪರಿಣಾಮ ಬೀರುತ್ತಾ ಪಕ್ಷಕ್ಕೆ? ಹೀಗೆ ವಿಭಿನ್ನ ಆಯಾಮದಲ್ಲಿ ಈ ಒಂದೇ ಸುದ್ದಿಯನ್ನು ನಿಮ್ಮ ಮುಂದೆ ಪ್ರೆಸೆಂಟ್ ಮಾಡ್ತಾ ಹೋಗ್ತೀವಿ ಮುಂದಿನ ಅರ್ಧ ಗಂಟೆಗಳ ಕಾಲ. ಯತ್ನಾಳ್ ಅವರ ವಿಚಾರದಲ್ಲಿ ಇನ್ಫ್ಯಾಕ್ಟ್ ಹೈಕಮಾಂಡ್ ಹೀಗೆ ಏಕಾಏಕಿ ತಮ್ಮನ್ನು ಸಸ್ಪೆಂಡ್ ಮಾಡೇ ಬಿಡುತ್ತೆ ಅಂತ ಖುದ್ದು ಯತ್ನಾಳ್ ಅವರೇ ಅಂದ್ಕೊಂಡಿದ್ರೋ ಇಲ್ವೋ? ಯಾಕಂದರೆ ಪ್ರತಿ ಬಾರಿ ನೋಟಿಸ್ ಕೊಟ್ಟಾಗ್ಲೂ, ಶಿಸ್ತು ಸಮಿತಿ ಮುಂದೆ ಕರೆದು ಕೂರಿಸಿದಾಗ್ಲೂ ಕೂಡ ಒಂದು ಕಾಣದ ಕೈ ಯತ್ನಾಳ್ ಅವರನ್ನ ರಕ್ಷಣೆ ಮಾಡ್ತಿರಬಹುದು ಅನ್ನೋ ಅಂದಾಜಿತ್ತು. ಹೀಗಾಗಿ ಬಹುಶಃ ಈ ಬಾರಿ ಕೂಡ ಯತ್ನಾಳ್ ಅವರಿಗೆ ತೀರಾ ಪಕ್ಷದಿಂದ ತೆಗೆದು ಪಕ್ಕಕ್ಕೆ ಇಟ್ಬಿಡ್ತಾರೆ ಅನ್ನೋ ಅಂದಾಜು ಸಿಕ್ಕಿರ್ಲಿಕ್ಕಿಲ್ಲ. ಅನಿರೀಕ್ಷಿತ ಅನ್ನೋ ಮಟ್ಟಿಗೆ ಹೈಕಮಾಂಡ್ ಕೊಟ್ಟ ಈ ಸಸ್ಪೆನ್ಷನ್ ಶಾಕ್ ರೆಬಲ್ಸ್ಗಳ ಜಂಘಾಬಲವನ್ನೇ ಒಂದರ್ಥದಲ್ಲಿ ಹುದುಕಿಸಿದೆ. ಗಮನಿಸಬೇಕು, ಬ್ಯಾಕ್ ಟು ಬ್ಯಾಕ್ ಮೀಟಿಂಗ್ಗಳು, ಬ್ಯಾಕ್ ಟು ಬ್ಯಾಕ್ ಸಭೆ, ಬ್ಯಾಕ್ ಟು ಬ್ಯಾಕ್ ವಿಜೇಂದ್ರ ಹಾಗೆ ಯಡಿಯೂರಪ್ಪನವರ ವಿರುದ್ಧವಾಗಿ ಅವಹೇಳನೆ ಅನಿಸುವ ಮಟ್ಟಿಗೆ ಮಾತುಗಳು, ಇದೆಲ್ಲವನ್ನ ಆಡ್ತಾ ವಿ ಡೋಂಟ್ ಕೇರ್, ಯಾರು ಏನೇ ಮಾಡಿದ್ರು ನಾವೀ ಮಾತುಗಳನ್ನು ನಿಲ್ಲಿಸೋದಿಲ್ಲ ಅಂತ ಇದ್ದ ರೆಬಲ್ಸ್ಗಳಿಗೆ ಶಾಕ್ ಟ್ರೀಟ್ಮೆಂಟ್ ಕೊಟ್ಟಿದೆ ಬಿಜೆಪಿಯ ಹೈಕಮಾಂಡ್. ಆದರೆ ಯತ್ನಾಳ್ರನ್ನ ಅಮಾನತು ಮಾಡಿದ ಬಳಿಕ ಕೂಡ ಬೆದರಿ ಬೆಂಡಾದಂತೆ ಕಾಣ್ತಾ ಇಲ್ಲ ರೆಬಲ್ಸ್. ಇನ್ಫ್ಯಾಕ್ಟ್ ರಿಪಬ್ಲಿಕ್ ಕನ್ನಡದ ಎಕ್ಸ್ಕ್ಲೂಸಿವ್ ದೃಶ್ಯಗಳನ್ನು ನೀವು ಗಮನಿಸ್ತಾ ಇದ್ದೀರಿ. ಈ ಸಸ್ಪೆನ್ಷನ್ ಆರ್ಡರ್ ಬಂದು, ಎಕ್ಸ್ಪೆಲ್ ಮಾಡಿರೋದು 6 ವರ್ಷಗಳ ಕಾಲ ಅಂತ ಹೇಳಿ ಈ ಆರ್ಡರ್ ಬಂದು ಕೆಲವೇ ಕ್ಷಣಗಳಲ್ಲಿ ಯತ್ನಾಳ್ ಅವರ ರಿಯಾಕ್ಷನ್ ಹೆಂಗಿತ್ತು ಅಂದರೆ ಮತ್ತದೇ ಧಾಟಿ. ವಿಜೇಂದ್ರ ಹಾಗೆ ಯಡಿಯೂರಪ್ಪನವರನ್ನ ವಾಚಾಮಗೋಚರವಾಗಿ ಬೈದ್ರು. ಇದರ ಜೊತೆಯಲ್ಲೇ ಯತ್ನಾಳ್ ಅವರ ಜೊತೆಗೆ ನಿಂತಿರುವ ರೆಬಲ್ಸ್ಗಳು ಕೂಡ ಹೆಚ್ಚಿಗೆ ಏನು ಶಾಕ್ ಆದಂತೆ ಅಥವಾ ಹೆಚ್ಚಿಗೆ ಏನು ತಣ್ಣಗಾದಂತೆ ಕಾಣ್ತಾ ಇಲ್ಲ. ತಮ್ಮ ನಾಯಕ ಬಸನಗೌಡ ಪಾಟೀಲ್ ಯತ್ನಾಳ್ ಪರ ಸ್ಟ್ರಾಂಗ್ ಆಗಿ ನಿಂತಿದೆ ಭಿನ್ನ ಬಣ. ಯಾವ ರೀತಿಯಾದ ಬೆಳವಣಿಗೆಗಳಾಗ್ತಾ ಇದೆ ಯತ್ನಾಳ್ ಅವರ ಉಚ್ಚಾಟನೆಯ ಕ್ರಮದ ನಂತರದಲ್ಲಿ, ಆ ಬಗ್ಗೆ ಒಂದು ಡೀಟೇಲ್ ರಿಪೋರ್ಟ್ ನಿಮ್ಮ ಮುಂದೆ. ಯತ್ನಾಳ್ ಪರ ಅಚಲವಾಗಿ ನಿಂತ ರೆಬಲ್ಸ್, ಸಸ್ಪೆಂಡ್ ಅಸ್ತ್ರಕ್ಕೂ ಭಿನ್ನರು ಡೋಂಟ್ ಕೇರ್. ರಾಜ್ಯ ಬಿಜೆಪಿಯಲ್ಲಿ ವರ್ಷದಿಂದಲೂ ಕಿಡಿಯಾಗಿದ್ದ ಬೆಂಕಿ ಇದೀಗ ಹೊತ್ತಿ ಉರಿದಿದೆ. ರಾಜ್ಯ ಬಿಜೆಪಿ ಅಧ್ಯಕ್ಷರನ್ನಾಗಿ ಬಿವೈ ವಿಜೇಂದ್ರ ಅವರನ್ನ ಪಕ್ಷ ಘೋಷಿಸಿದ ದಿನದಿಂದಲೂ ಕಮಲಪಾಳ್ಯದಲ್ಲಿ ರಾಚಿದ್ದು 2 ಬಣ. ಅದರಲ್ಲೂ ಬರಬರುತ್ತಾ ವಿಜೇಂದ್ರ ವಿರುದ್ಧ ಹೆಪ್ಪುಗಟ್ಟಿದ್ದು ರೆಬಲ್ಸ್ ಬಲ. ರೆಬಲ್ಸ್ ಟೀಮ್ನಲ್ಲಿ ವಿಜೇಂದ್ರ ವಿರುದ್ಧ ಪದೇ ಪದೇ ತೊಡೆ ತಟ್ಟಿದ್ದು ಬಸನಗೌಡ ಪಾಟೀಲ್ ಯತ್ನಾಳ್. ವಿಜೇಂದ್ರ ಹಾಗೂ ಮಾಜಿ ಮುಖ್ಯಮಂತ್ರಿ BS ಯಡಿಯೂರಪ್ಪರನ್ನ ಟೀಕಿಸೋಕೆ ಯಾವುದೇ ಸಣ್ಣ ಅವಕಾಶವನ್ನು ಮಿಸ್ ಮಾಡದಂತೆ ಬಳಕೆ ಮಾಡಿಕೊಂಡಿದ್ದು ಯತ್ನಾಳ್. ಕುಟುಂಬ ರಾಜಕಾರಣ, ಭ್ರಷ್ಟಾಚಾರ, ಕಾಂಗ್ರೆಸ್ ಜೊತೆ ಮ್ಯಾಚ್ ಫಿಕ್ಸ್ ಅಂತ ಆಗಾಗ್ಗೆ ವಿಜೇಂದ್ರ ವಿರುದ್ಧ ಧ್ವನಿ ಎತ್ತಿದ್ದು ಕೂಡ ಮತ್ತದೇ ಯತ್ನಾಳ್. ಇನ್ನು ಪ್ರಖರ ಹಿಂದುತ್ವದ ಬಗ್ಗೆಯೂ ಬಸನಗೌಡ ಪಾಟೀಲ್ ಯತ್ನಾಳ್ ಹೆಚ್ಚು ನಾಲಿಗೆ ಚಾಚಿದ್ದು ಕೂಡ ಇದೆ. ಯಾವುದೇ ಮುಲಾಜಿಲ್ಲದೆ ಮುಖಕ್ಕೆ ಹೊಡೆದಂತೆ ತೋಚಿದ್ದನ್ನ ಹೇಳಿಬಿಡೋ ಚಾಳಿ ಯತ್ನಾಳ್ರದ್ದು. ಇದರಿಂದಲೇ ಇವರು ಅಪಾರ ಅಭಿಮಾನಿಗಳನ್ನ ಸಂಪಾದಿಸಿದಂತೆಯೇ ಹಲವಾರು ನಾಯಕರ ನಿಷ್ಠೂರ ಕಟ್ಟಿಕೊಂಡಿದ್ದು ಇದೆ. ಹಾಗೆ ನೋಡಿದ್ರೆ ಎಲ್ಲ ಒಂದು ಕಡೆ ಅಧ್ಯಕ್ಷ ವಿಜೇಂದ್ರ ಬ್ಯಾಲೆನ್ಸ್ ಫಾರ್ಮುಲಾ ಅನುಸರಿಸಿದ್ರೆ RSS ಸಿದ್ಧಾಂತಗಳ ಬಗ್ಗೆ ನೇರ ಡಿಫೆಂಡ್ ಮಾಡಿಕೊಳ್ತಾ ಬಂದಿದ್ದು ಯತ್ನಾಳ್.
ವಿಜಯೇಂದ್ರ ವಿರುದ್ಧ ಮಾತನಾಡೋಕ್ಕೂ ಅಳುಕು ತೋರುತ್ತಿದ್ದ ಸ್ಥಿತಿಯಲ್ಲಿ ವಿರೋಧಿಗಳನ್ನ ಒಗ್ಗೂಡಿಸೋದ್ರಲ್ಲಿ ಸಕ್ಸಸ್ ಆಗಿದ್ದು 4 ಸಭೆಗಳನ್ನ ಕಂಡಕ್ಟ್ ಮಾಡಿದ್ದರ ಹಿಂದೆಯೂ ಯತ್ನಾಳ್ ನೆರಳಿತ್ತು. ರಮೇಶ್ ಜಾರಕಿಹೊಳಿ, ಕುಮಾರ್ ಬಂಗಾರಪ್ಪ, ಮಾಜಿ ಸಂಸದ ಜಿಎಂ ಸಿದ್ದೇಶ್ವರ್, ಶಾಸಕ ಬಿಪಿ ಹರೀಶ್ ಹೀಗೆ ತಮ್ಮದೇ ಆದ ಭಿನ್ನ ಬಣದ ಮೂಲಕ ಹೈಕಮಾಂಡ್ ಮಟ್ಟದಲ್ಲಿ ಒತ್ತಡ ಹೇರುತ್ತಾ ಬಂದಿದ್ದು ಅಧ್ಯಕ್ಷರ ಬದಲಾವಣೆಗಾಗಿ. ಒಂದು ಹಂತದಲ್ಲಿ ರಾಜ್ಯ ಬಿಜೆಪಿ ಅಧ್ಯಕ್ಷ ಸ್ಥಾನಕ್ಕೆ ಶೀಘ್ರವೇ ಚುನಾವಣೆ ಅಂತ ಕೇಂದ್ರ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಪ್ರಕಟಿಸೋ ಮಟ್ಟಕ್ಕೆ ಯತ್ನಾಳ್ ಬಣ ವಿಜಯೇಂದ್ರಗೆ ಟಕ್ಕರ್ ಕೊಟ್ಟಿದ್ದು ನಿಜ. ಈ ಹಂತದಲ್ಲಿ ಅಧ್ಯಕ್ಷರ ಎಲೆಕ್ಷನ್ ನಡೆದರೆ ವಿಜಯೇಂದ್ರ ವಿರುದ್ಧ ಪ್ರಬಲ ಅಭ್ಯರ್ಥಿ ಕಣಕ್ಕಿಳಿಸೋ ಕುರಿತು ರೆಡಿಯಾಗಿದ್ದು ಯತ್ನಾಳ್ ಟೀಮ್. ಈ ಸಂಬಂಧ ಯಾವ ಬಣದೊಂದಿಗೆ ಗುರುತಿಸಿಕೊಳ್ಳದ ತಟಸ್ಥ ಬಣದ ಬೆಂಬಲ ಪಡೆಯೋ ಬಗ್ಗೆಯೂ ವಿಶ್ವಾಸದಿಂದ ಪುಟಿದೆದ್ದಿದ್ದು ಈ ತಂಡ. ಹೇಗೆ ತಮ್ಮದೇ ಪಾಳೆಯ ಕಟ್ಟಿಕೊಂಡು ವಿಜಯೇಂದ್ರ ವಿರುದ್ಧ ಕತ್ತಿ ಜಳಪಿಸಿದ ಯತ್ನಾಳ್ ಮೇಲೆ ಪಕ್ಷ ಪ್ರಯೋಗಿಸಿದೆ ಶಿಸ್ತು ಕ್ರಮದ ಅಸ್ತ್ರ. 6 ವರ್ಷಗಳ ಕಾಲ ಸಸ್ಪೆಂಡ್ ಮಾಡೋ ಮೂಲಕ ಭಿನ್ನರ ಉತ್ಸಾಹಕ್ಕೆ ತಣ್ಣೀರೆರಚಿದೆ ಬಿಜೆಪಿ ಹೈಕಮಾಂಡ್. ಇದು ರೆಬಲ್ ಪಾಳೆಯದಲ್ಲಿ ಆತಂಕವನ್ನು ಹೆಚ್ಚಿಸಿದೆ. ಆದರೂ ಸೋಲನ್ನಪ್ಪಲು ಸಿದ್ಧವಿಲ್ಲ ಯತ್ನಾಳ್ ಟೀಮ್. ನಾಳೆ ಬೆಂಗಳೂರಿನಲ್ಲಿ ಮಹತ್ವದ ಮೀಟಿಂಗ್ ನಡೆಸೋಕೆ ಸಜ್ಜಾಗಿದೆ ಭಿನ್ನರ ಬಣ. ಯತ್ನಾಳ್ ಅವರು ನಮ್ಮ ಪಕ್ಷದ ದೊಡ್ಡ ಸಮುದಾಯದ ದೊಡ್ಡ ನಾಯಕರು. ಇವತ್ತು ನಮ್ಮ ನಾಯಕರವರು. ನಾವು ಇದು ಪಕ್ಷ ಯಾಕೆ ನಿರ್ಣಯ ತಗೊಂಡು ನಂಗೆ ಗೊತ್ತಿಲ್ಲ. ನಮ್ಮ ಪಕ್ಷದ ನಿರ್ಣಯ ಪ್ರಶ್ನೆ ಮಾಡುವಂಥ ದೊಡ್ಡ ಮನುಷ್ಯನ ಅಲ್ಲ. ಪಕ್ಷ ನಮ್ಮ ಎಲ್ಲಕ್ಕಿಂತ ದೊಡ್ಡ ಪಕ್ಷ ನಿರ್ಣಯ ತೊಗೊಂಡು ಅದನ್ನು ನೋಡೋಣ. ಯಾಕೆ ತೊಗೊಂಡು ನೋಡ್ಕೊಂಡು ನಾವು ನಾಳೆ ಸಭೆ ಸೇರತ್ತು. ಯತ್ನಾಳ್ ಅವ್ರು ನಾಳೆ ಬೆಂಗಳೂರು ಬರ್ತಾರೆ. ಇವತ್ತು ಅವರು ಚಿಂಚೋಳಿ ಫ್ಯಾಕ್ಟ್ರಿಲಿ ಇದ್ದಾರೆ. ಅಲ್ಲಿಂದ ಇವತ್ತು ರಾತ್ರಿ ಬೆಂಗಳೂರು ತಲುಪೋದು. ನಾನು ರಾತ್ರಿ ಬೆಂಗಳೂರು ತಲುಪ್ತೀನಿ. ನಾಳೆ ನಮ್ಮ ಎಲ್ಲ ನಾಯಕರು ಕುಡ್ಕೊಂಡು ಚರ್ಚೆ ಮಾಡ್ಕೊಂಡು ಹೈಕಮಾಂಡ್ಗೆ ಶಿಸ್ತು ಸಮಿತಿ ಇವತ್ತು ಹೈಕಮಾಂಡ್ಗೆ ಯತ್ನಾಳ್ ಅವ್ರ ಒಂದು ಲೆಟ್ರ್ ಬರೆಸಿ ಇದು ಪುನರ್ ಪರಿಶೀಲನೆ ಮಾಡಿ ಇದನ್ನ ಉಚ್ಚಾರಣೆ ಹಿಂದೆ ಪಡಿಬೇಕಂತ ನಾವೆಲ್ಲರೂ ಕೂಡ ಮನವಿ ಮಾಡ್ಕೋತೀವಿ. ಈ ಸಭೆಯಲ್ಲಿ ಮುಂದಿನ ಹೋರಾಟದ ರೂಪುರೇಷೆ ಸಿದ್ಧಪಡಿಸೋ ಲೆಕ್ಕದಲ್ಲಿದೆ ಯತ್ನಾಳ್ ಬೆಂಬಲಿಗರ ಪಡೆ. ವಿಜಯಪುರದಿಂದ ಬೆಂಗಳೂರಿನತ್ತ ಮುಖ ಮಾಡಿರೋ ಯತ್ನಾಳ್ ನಾಳಿನ ಸಭೆಯಲ್ಲಿ ಭಾಗಿಯಾಗ್ತಾರೋ ಅಥವಾ ಹಿಂದಿನಿಂದಲೂ ರೆಬಲ್ಸ್ ಟೀಮ್ಗೆ ಒತ್ತಾಸೆಯಾಗಿ ನಿಲ್ತಾರೋ ಈ ಬಗ್ಗೆಯೂ ಇದೇ ಕುತೂಹಲ. ಬಿಜೆಪಿ ಹೇಳಿ ಕೇಳಿ ಶಿಸ್ತಿನ ಪಕ್ಷ. ಇಂಥದ್ದೊಂದು ಶಿಸ್ತಿನ ಪಕ್ಷದಲ್ಲಿ ವರಿಷ್ಠರು ಒಂದು ಬಾರಿ ನಿರ್ಣಯ ಕೈಗೊಂಡ್ರು ಅಂದರೆ ಅದ್ರ ವಿರುದ್ಧವಾಗಿ ಅಥವಾ ಅದ್ರ ಬಗ್ಗೆ ಹೆಚ್ಚಾಗಿ ವಿಮರ್ಶೆ ಮಾಡಲಿಕ್ಕೆ ಕೆಳಮಟ್ಟದ ನಾಯಕರು ಯಾರು ಕೂಡ ಕೈ ಹಾಕೋದಿಲ್ಲ. ಅಂಥದ್ರಲ್ಲಿ ನಾವಾಗಲೇ ಹೇಳಿದಾಗೆ ವರಿಷ್ಠರ ಆಯ್ಕೆಯಾದ ಬಿಜೆಪಿಯ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರ ವಿರುದ್ಧವಾಗಿ ಮೀಟಿಂಗ್ ಮೇಲೆ ಮೀಟಿಂಗ್ ನಡೆಸೋದು, ಹಾಗೆ ದೆಹಲಿಗೆ ಹೋಗಿ ವರಿಷ್ಠ ನಾಯಕರನ್ನ ಭೇಟಿಯಾಗೋದು, ಅವ್ರ ಕೈಲೇನೆ ಇಲ್ಲ ರಾಜ್ಯದಲ್ಲಿ ಮತ್ತೊಂದು ಎಲೆಕ್ಷನ್ನ ಮೂಲಕವೇ ರಾಜ್ಯಾಧ್ಯಕ್ಷರ ಆಯ್ಕೆ ಆಗುವಂತಹ ಪರಿಸ್ಥಿತಿ ಇದೆ ಅನ್ನೋ ರೀತಿಯ ಹೇಳಿಕೆಗಳನ್ನು ಹೇಳಿಸೋದು ಸುಲಭದ ಕೆಲಸ ಅಲ್ಲ ಶಿಸ್ತಿನ ಪಕ್ಷದಲ್ಲಿ. ಅಂಥದ್ರಲ್ಲಿ ಎಲ್ಲ ಟಾಸ್ಕ್ಗಳಲ್ಲೂ ಕೂಡ ಯತ್ನಾಳ್ ಟೀಮ್ ಯಶಸ್ವಿಯಾಗಿದೆ. ಇನ್ನೇನು ಚುನಾವಣೆ ನಡೆದೇ ಬಿಡುತ್ತೆ, ವಿಜಯೇಂದ್ರ ಅವರ ಬದಲಾವಣೆ ಆಗೇ ಬಿಡುತ್ತೆ ಅನ್ನೋ ಹಂತದಲ್ಲಿ ಟಾಕ್ ಆಗೋವರೆಗೆ ಈ ರೆಬಲ್ಗಳ ಮೀಟಿಂಗ್ ಅದರ ಪರಿಣಾಮ ಬೀರಿತ್ತು. ಇದೀಗ ಯತ್ನಾಳ್ ಅವರನ್ನ ಉಚ್ಚಾಟನೆ ಮಾಡುವ ಮೂಲಕ ಬೇರೆಲ್ಲದಕ್ಕಿಂತ ಶಿಸ್ತು ಇಲ್ಲಿ ಮುಖ್ಯ ಅನ್ನೋ ಸಂದೇಶವನ್ನ ಬಿಜೆಪಿಯ ವರಿಷ್ಠರು ತೋರಿದ್ದಾರೆ. ಹಾಗಾದ್ರೆ ಮುಂದೇನು ಮಾಡ್ತಾರೆ ಯತ್ನಾಳ್? ಹೊಸ ಪಕ್ಷ ಕಟ್ಟಬೇಕು ಅನ್ನೋ ಸಲಹೆ. ಅದರಲ್ಲೂ ಈಗಿರುವ ಬಿಜೆಪಿ ಪಕ್ಷ, ರಾಜ್ಯ ಘಟಕದ ಬಿಜೆಪಿ ಪಕ್ಷ ಬಿಜೆಪಿಯ ಮೂಲಭೂತ ತತ್ವವನ್ನ ಮರೆತು ಬಿಟ್ಟಿದೆ, ಇಲ್ಲಿನ ಸಿದ್ಧಾಂತವನ್ನ ಮರೆತು ಬಿಟ್ಟಿದೆ, ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ನಲ್ಲಿ ಮುಳುಗೋಗಿದೆ ಅನ್ನೋ ಆರೋಪ ಇರೋ ಸಂದರ್ಭದಲ್ಲಿ ಹಿಂದುತ್ವವನ್ನೇ ಜೀವಾಳವಾಗಿಟ್ಕೊಂಡು ಹೊಸದೊಂದು ಪಕ್ಷ ಕಟ್ಟಲಿ ಯತ್ನಾಳ್ ಅನ್ನೋ ಒಂದು ಚರ್ಚೆ ಕೂಡ ನಡೀತಾ ಇದೆ.